ಕರ್ನಾಟಕದ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ 1829 ಫೆಬ್ರವರಿ 21ರಂದು ಕೊನೆಯುಸಿರೆಳೆದರು. ರಾಣಿ ಚೆನ್ನಮ್ಮ ಕಿತ್ತೂರಿನ ವೀರರಾಣಿ. ಬ್ರಿಟಿಷರು ತಮ್ಮ ಸ್ವಾಧೀನ ನೀತಿಯ ಭಾಗವಾಗಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಬಯಸಿದ್ದರು. ಇದು ಬ್ರಿಟಿಷರು ಮತ್ತು ಕಿತ್ತೂರಿನ ನಡುವೆ ಯುದ್ಧಕ್ಕೆ ಕಾರಣವಾಯಿತು. ಬ್ರಿಟಿಷರು 20,000 ಸೈನಿಕರು ಮತ್ತು 400 ಬಂದೂಕುಗಳೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದ್ದರು. ಅದೇನೇ ಇದ್ದರೂ ಈ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವು ಭಾರೀ ನಷ್ಟವನ್ನು ಅನುಭವಿಸಬೇಕಾಯಿತು. ಈ ಯುದ್ಧದಲ್ಲಿ ರಾಣಿ ಚೆನ್ನಮ್ಮನ ಸೈನ್ಯದಿಂದ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಕೊಲ್ಲಲ್ಪಟ್ಟರು ಮತ್ತು ಅನೇಕರು ಒತ್ತೆಯಾಳುಗಳಾಗಿ ಬಿಟ್ಟರು. ಅದರ ನಂತರ ಬ್ರಿಟಿಷರು ಇನ್ನು ಮುಂದೆ ಕಿತ್ತೂರಿನ ಜೊತೆ ಯುದ್ಧ ಮಾಡುವುದಿಲ್ಲ ಎಂದು ಭರವಸೆ ನೀಡಿದರು. ಆದರೆ ಇದು ಅವರ ಕುತಂತ್ರಗಳಲ್ಲಿ ಒಂದಾಗಿತ್ತು. ಬ್ರಿಟಿಷರು ಮತ್ತೆ ಯುದ್ಧವನ್ನು ಪ್ರಾರಂಭಿಸಿದರು. ರಾಣಿ ಚೆನ್ನಮ್ಮ ತನ್ನ ಸೈನ್ಯದಲ್ಲಿ ಕಡಿಮೆ ಸೈನಿಕರಿದ್ದ ಕಾರಣ ಯುದ್ಧವನ್ನು ಸೋಲಬೇಕಾಯಿತು. ಅದರ ನಂತರ ಬ್ರಿಟಿಷರು ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲ ಕೋಟೆಯಲ್ಲಿ ಬಂಧಿಸಿದರು. ಅಲ್ಲಿ ಆಕೆ 1829 ಫೆಬ್ರವರಿ 21ರಂದು ಕೊನೆಯುಸಿರೆಳೆದರು. ರಾಣಿ ಚೆನ್ನಮ್ಮ ಬ್ರಿಟಿಷರ ಎದುರು ಸೋತಿದ್ದರೂ ಬ್ರಿಟಿಷರನ್ನು ಧೈರ್ಯದಿಂದ ಎದುರಿಸಿದ್ದರು. ರಾಣಿ ಚೆನ್ನಮ್ಮನ ಹೆಸರು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಅವರ ಧೈರ್ಯವು ಯುಗಾಂತರಗಳಿಗೂ ನೆನಪಿನಲ್ಲಿ ಉಳಿಯುತ್ತದೆ. 1899 ಫೆಬ್ರವರಿ 21ರಂದು ಹಿಂದಿ ಕಾವ್ಯದ ಛಾಯಾವಾದಿ ಯುಗದ 4 ಪ್ರಮುಖ ಸ್ತಂಭಗಳಲ್ಲಿ ಒಬ್ಬರಾದ ಸೂರ್ಯಕಾಂತ ತ್ರಿಪಾಠಿ ನಿರಾಲಾ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನಿಸಿದರು. ನಿರಾಲಾ ಅವರನ್ನು ಆಧುನಿಕ ಹಿಂದಿ ಕಾವ್ಯದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ನಿರಾಲಾ ಅವರ ಕೃತಿಗಳು ಭಾವನಾತ್ಮಕ ಆಳ, ಭಾರತೀಯ ಸಮಾಜದ ಸಮಸ್ಯೆಗಳ ಪ್ರತಿಬಿಂಬ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅಂಶಗಳು ಮತ್ತು ವ್ಯಕ್ತಿತ್ವ ಬೆಳವಣಿಗೆಯ ಬಗ್ಗೆ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತವೆ. ಅವರ ಕವಿತೆಗಳ ವಿಷಯಗಳು ಪ್ರೀತಿ, ನೈಸರ್ಗಿಕ ಸೌಂದರ್ಯ, ಆಲೋಚನೆಗಳು, ಸಾಮಾಜಿಕ ಪ್ರಜ್ಞೆ ಮತ್ತು ಸ್ವಯಂ ಸಾಕ್ಷಾತ್ಕಾರ ಸೇರಿದಂತೆ ವೈವಿಧ್ಯಮಯವಾಗಿವೆ. ನಿರಾಲಾ ಅವರ ಪ್ರಮುಖ ಸಂಯೋಜನೆಗಳಲ್ಲಿ ಸರೋಜ್ ಸ್ಮೃತಿ, ವಹ ತೋಡ್ತಿ ಪತ್ತರ್ ಮತ್ತು ವರದೆ ವೀಣಾವಾದಿನಿ ವರದೆ ಸೇರಿವೆ. ಕಾವ್ಯವಲ್ಲದೆ ಕಾದಂಬರಿ, ಕಥೆ, ಪ್ರಬಂಧ, ವಿಮರ್ಶೆ ಹಾಗೂ ಸ್ಮರಣ ಸಂಚಿಕೆಗಳನ್ನು ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ವಿಶ್ವದಲ್ಲಿ ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸುವ ಮತ್ತು ಅನೇಕ ಮಾತೃಭಾಷೆಗಳಿಗೆ ಜಾಗೃತಿಯನ್ನು ತರುವ ಉದ್ದೇಶದಿಂದ ಪ್ರತಿ ವರ್ಷ ಫೆಬ್ರವರಿ 21ರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸಲಾಗುತ್ತದೆ. 1999ರಲ್ಲಿ ಯುನೆಸ್ಕೋ ಫೆಬ್ರವರಿ 21ನ್ನು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನಾಗಿ ಆಚರಿಸುವಂತೆ ಘೋಷಿಸಿತು. ಬಾಂಗ್ಲಾದೇಶದಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ನಂತರ 2000ನೇ ಇಸವಿಯಿಂದ ಪ್ರಪಂಚದಾದ್ಯಂತ ಈ ದಿನವನ್ನು ಆಚರಿಸಲು ಆರಂಭಿಸಲಾಯಿತು. ಈ ವರ್ಷದ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಧ್ಯೇಯವಾಕ್ಯ ಬಹುಭಾಷಾ ಶಿಕ್ಷಣವು ಅಂತರ್ಜನಾಂಗೀಯ ಶಿಕ್ಷಣದ ಆಧಾರ ಸ್ತಂಭವಾಗಿದೆ ಎಂದು. ಬಾಂಗ್ಲಾದೇಶದಿಂದ ಮೊದಲು ಈ ದಿನವನ್ನು ಆಚರಿಸಲು ಕಾರಣವೆಂದರೆ 1947ರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂದಾಗ ಪಾಕಿಸ್ತಾನವು ಭೌಗೋಳಿಕವಾಗಿ 2 ಭಾಗಗಳಾಗಿ ವಿಭಜನೆಯಾಗಿತ್ತು. ಮೊದಲನೆಯದು ಪೂರ್ವ ಪಾಕಿಸ್ತಾನ ಮತ್ತು ಎರಡನೆಯದು ಪಶ್ಚಿಮ ಪಾಕಿಸ್ತಾನ. ಪಾಕಿಸ್ತಾನವು ಉರ್ದುವನ್ನು ದೇಶದ ಮಾತೃಭಾಷೆ ಎಂದು ಘೋಷಿಸಿತು. ಆದರೆ ಪೂರ್ವ ಪಾಕಿಸ್ತಾನದಲ್ಲಿ ಬೆಂಗಾಲಿ ಭಾಷೆ ಪ್ರಚಲಿತವಿದ್ದ ಕಾರಣ ಬಂಗಾಳಿಯನ್ನು ತಮ್ಮ ಮಾತೃಭಾಷೆಯಾಗಿಸಲು ಹೋರಾಟ ಆರಂಭಿಸಿದರು. 1952ರ ಫೆಬ್ರವರಿ 21ರಂದು ಢಾಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ತಮ್ಮ ಮಾತೃಭಾಷೆಯ ಉಳಿವಿಗಾಗಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದರು. ಆದರೆ ಪ್ರತಿಭಟನೆಯು ಶೀಘ್ರದಲ್ಲೇ ಹತ್ಯಾಕಾಂಡವಾಗಿ ಮಾರ್ಪಟ್ಟಿತು. ಆಗಿನ ಪಾಕಿಸ್ತಾನ ಸರ್ಕಾರ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿತು. ಇದರಲ್ಲಿ 16 ಮಂದಿ ಪ್ರಾಣ ಕಳೆದುಕೊಂಡರು. 1999ರಲ್ಲಿ ಯುನೆಸ್ಕೋ ಮಾತೃಭಾಷೆಗಾಗಿ ಈ ದೊಡ್ಡ ಚಳುವಳಿಯಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಜನರ ನೆನಪಿಗಾಗಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸಲು ಘೋಷಿಸಿತು.